ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ, ವಿದ್ಯಾರ್ಥಿನಿ ಪೋಷಕರಿಂದ ಗಲಾಟೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರ ಮನೆಯಲ್ಲಿ ಭಾರೀ ಕಳ್ಳತನ, ಇನೋವಾ ಕಾರು ಲಕ್ಷಾಂತರ ನಗದು ಎಗರಿಸಿದ ಕಳ್ಳರು, ಸಿಸಿಟಿವಿಯಲ್ಲಿ ಸರಿಯಾದ ದರೋಡೆ. ನಟ ದರ್ಶನ್ ಪತ್ನಿ ಮನೆಯಲ್ಲಿ 3 ಲಕ್ಷ ನಗದು ಕಳವು ಪ್ರಕರಣ, ಹಣದ ಮೂಲದ ಮಾಹಿತಿ ಕೇಳಿದ ಪೊಲೀಸರು 9 ಜನರ ವಿಚಾರಣೆ ಮಾಡಿದ್ರು, ಕದ್ದವರ ಬಗ್ಗೆ ಸುಳಿವೇ ಇಲ್ಲ. ಹಾಸನ ತಾಲೂಕಿನ ಅಂಕನಾಯಕನಹಳ್ಳಿಯಲ್ಲಿ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ಪ್ರಕರಣವು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಾಸನದಿಂದ ಅರಕಲಗೂಡಿಗೆ ತೆರಳಬೇಕಿದ್ದ ಬಸ್ ಹಾಸನ ಬಸ್ ನಿಲ್ದಾಣದಲ್ಲಿದ್ದಾಗ ಚಾಲಕ ಹಾಗೂ ಕಂಡಕ್ಟರ್ ಊಟಕ್ಕೆ ತೆರಳಿದ್ರು. ಈ ವೇಳೆ ಬಸ್ ಹತ್ತಲು ಬಂದ ವಿದ್ಯಾರ್ಥಿನಿಗೆ ನಿರ್ವಾಹಕ ಬಸವರಾಜು, ಈ ಬಸ್ ಹೊರಡಲು ತಡವಾಗುವುದು, ನೀವು ಇನ್ನೊಂದು ಬಸ್ ಖಾಲಿಯಾಗಿದೆ ಅದರಲ್ಲಿ ಹೋಗಿ ಎಂದು ಸಲಹೆ ನೀಡಿದ್ರು. ಆದ್ರೆ ವಿದ್ಯಾರ್ಥಿನಿ, ಇದು ಸರ್ಕಾರದ ಬಸ್, ನಾನು ಇದೇ ಬಸ್ನಲ್ಲಿ ಹೋಗುತ್ತೇನೆ ಎಂದು ಬಸ್ ಹತ್ತಿ ಕುಳಿತಳು. ಊಟ ಮುಗಿಸಿಕೊಂಡು ಬಂದ ಚಾಲಕ ಹಾಗೂ ಕಂಡಕ್ಟರ್ ವಿದ್ಯಾರ್ಥಿಯನ್ನ ಮನವರಿಕೆ ಮಾಡಲು ಮುಂದಾದಾಗ ಇಬ್ಬರ ನಡುವೆ ವಾಗ್ವಾದ ಹೆಚ್ಚಾಗಿದೆ. ಅದರಿಂದ ಕೆರಳಿದ ವಿದ್ಯಾರ್ಥಿನಿ ಕಂಡಕ್ಟರ್ ಬಸ್ ನಿಲ್ಲಿಸುವುದಿಲ್ಲ ಹಾಗೂ ಅವಾಚ್ಯವಾಗಿ ವರ್ತಿಸುತ್ತಿದ್ದಾನೆಂದು ಪೋಷಕರಿಗೆ ಮಾಹಿತಿ ನೀಡಿದ ಬೆನ್ನಲ್ಲೇ ತಕ್ಷಣವೇ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಗ್ರಾಮಸ್ಥರು ಅಂಕನಾಯಕನಹಳ್ಳಿಯಲ್ಲಿ ಬಸ್ ತಲುಪುತ್ತಿದ್ದಂತೆಯೇ ಜಮಾಯಿಸಿ ಕಂಡಕ್ಟರ್ ಬಸವರಾಜು ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ. ಈ ಘಟನೆ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಲ್ಲೆಗೆ ಒಳಗಾದ ಕಂಡಕ್ಟರ್ ಬಸವರಾಜು ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರ ಮನೆಯಲ್ಲಿ ಕಳ್ಳರ ಕೈಚಳಕ ಜೋರಾಗಿದ್ದು, ಭಾರಿ ಪ್ರಮಾಣದ ನಗದು, ಇನೋವಾ ಕಾರು ಮತ್ತು ಬೆಲೆಬಾಳುವ ವಸ್ತುಗಳನ್ನು ಚೋರರು ಕದ್ದೊಯ್ದ ಘಟನೆ ಜಿಲ್ಲೆಯ ಬೇಲೂರು ತಾಲೂಕಿನ ದೊಡ್ಡ ಮೇದೂರು ಗ್ರಾಮದಲ್ಲಿ ನಡೆದಿದೆ.
ಕಳ್ಳರು ಮನೆಯ ಹಿಂಭಾಗದ ಬೀಗವನ್ನ ಮುರಿದು ಒಳನುಗ್ಗಿದ್ದು ಮನೆಯ ಹಾಲ್ನಲ್ಲಿ ಇಟ್ಟಿದ್ದ 70,000 ರು ನಗದು, ಸ್ಯಾಮ್ಸಂಗ್ ಕಂಪನಿಯ 2 ಮೊಬೈಲ್ ಫೋನ್ಗಳು ಮತ್ತು ಒಂದು ಸ್ಮಾರ್ಟ್ ವಾಚ್ ಅನ್ನ ಕದ್ದಿದ್ದಾರೆ. ಇದರ ಜೊತೆಗೆ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದ KA46 M6503 ನಂಬರ್ನ ಇನೋವಾ ಕಾರನ್ನ ಕದ್ದಿದ್ದು, ಕಾರಿನೊಳಗೆ ಇಟ್ಟಿದ್ದ 4.5 ಲಕ್ಷ ರು ನಗದು ಮತ್ತು ATM ಕಾರ್ಡ್ಗಳನ್ನ ಚೋರರು ಎಗರಿಸಿದ್ದಾರೆ. ಇನ್ನು ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, 4-5 ಮಂದಿ ಕಳ್ಳರು ಕೈಗೆ ಗ್ಲೌಸ್ ಧರಿಸಿ ಮುಖ ಕಾಣದಂತೆ ಟೋಪಿ ಹಾಕಿಕೊಂಡು ಕೃತ್ಯವೆಸಗಿರುವುದು ಸರಿಯಾಗಿದೆ. ಘಟನೆ ಕುರಿತು ಮಾಹಿತಿ ತಿಳಿದ ಕೂಡಲೇ ಬೇಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ವಿಶೇಷ ತಂಡವನ್ನ ರಚಿಸಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಹಣ ಕಳವಿನ ಪ್ರಕರಣ ಸಂಬಂಧ ಸಿಕೆ ಅಚ್ಚುಕಟ್ಟು ಪೊಲೀಸರು ಇಲ್ಲಿವರೆಗೆ 9 ಜನರ ವಿಚಾರಣೆ ನಡೆಸಿದ್ದಾರೆ. ಆದರೆ ಪೊಲೀಸರಿಗೆ ಹಣ ಕಳವು ಯಾರು ಮಾಡಿರಬಹುದು ಅನ್ನೋ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಪತ್ತೆಯಾಗಿಲ್ಲ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಿಜವಾಗಿಯೂ ಮನೆಯಲ್ಲಿ ಹಣ ಕಳುವಾಗಿದೆಯಾ ಅನ್ನೋ ಬಗ್ಗೆ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಹಾಗಾಗಿ 3 ಲಕ್ಷ ಹಣದ ಮೂಲ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮಾಹಿತಿ ನೀಡಲು ಸೂಚಿಸಲಾಗಿದೆ. ಹಣವನ್ನ ಯಾವ ಕಾರಣಕ್ಕೆ ಮನೆಯಲ್ಲಿ ಇಟ್ಕೊಂಡಿದ್ರಿ, ಆ ಹಣದ ಮೂಲ ಏನು ಅನ್ನೋದರ ಬಗ್ಗೆ ವಿವರಣೆ ನೀಡುವಂತೆ ಸೂಚಿಸಿದ್ದಾರೆ. ಈ ಪ್ರಕರಣ ಸಂಬಂಧ ಈಗಾಗಲೇ 3 ಕೆಲಸಗಾರರು, ಮ್ಯಾನೇಜರ್ ನಾಗರಾಜ್, ವಿಜಯಲಕ್ಷ್ಮಿ ಮತ್ತು ಅವರ ತಾಯಿ, ಮಗ ವಿನೀಶ್ ಮತ್ತವರ 3 ಸ್ನೇಹಿತರನ್ನ ವಿಚಾರಣೆ ನಡೆಸಲಾಗಿದೆ. ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದ ಖ್ಯಾತ ಕಾದಂಬರಿಕಾರ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ SL ಭೈರಪ್ಪ ಅವರ ಅಂತ್ಯಕ್ರಿಯೆ ಇಂದು ಮೈಸೂರಿನಲ್ಲಿ ನೆರವೇರಲಿದೆ. ಹುಟ್ಟೂರಾದ ಚನ್ನರಾಯಪಟ್ಟಣ ತಾಲೂಕಿನ ಸಂತೆಶಿವರ ಗ್ರಾಮದ ಜನತೆ ದುಃಖದಲ್ಲಿ ಮುಳುಗಿದ್ದು, ತಮ್ಮ ಅಚ್ಚುಮೆಚ್ಚಿನ ಸಾಹಿತಿ ದಿಗ್ಗಜರಿಗೆ ಅಂತಿಮ ನಮನ ಸಲ್ಲಿಸಲು ನೂರಾರು ಗ್ರಾಮಸ್ಥರು ಇಂದು ಮೈಸೂರಿಗೆ ತೆರಳಲಿದ್ದಾರೆ. ಸಂತೆಶಿವರ ಗ್ರಾಮದಿಂದ ಮಹಿಳೆಯರು, ಪುರುಷರು, ಯುವಕರು ಹಾಗೂ ಯುವತಿಯರು ಸೇರಿ 2 ಬಸ್ಗಳಲ್ಲಿ ಗುಂಪುಗೂಡಿ ಮೈಸೂರಿಗೆ ಹೊರಟಿದ್ದಾರೆ. ಗ್ರಾಮದ ಹಿರಿಯರು, ಸಾಹಿತ್ಯಾಭಿಮಾನಿಗಳು ಹಾಗೂ ಓದುಗರು ನಮ್ಮ ಊರ ಹೆಮ್ಮೆ, ಕನ್ನಡದ ಶ್ರೇಷ್ಠ ಕಾದಂಬರಿಕಾರ ಎಂದು ಭಾವುಕರಾಗಿದ್ದು, ಪಾರ್ಥಿವ ಶರೀರದ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರು ಗುಂಡಿ ಸಮಸ್ಯೆಗಳಿಗೆ ಹಿಂದಿನ ಬಿಜೆಪಿ ಸರ್ಕಾರದ ದುರಾಡಳಿತವೇ ಕಾರಣ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸರ್ಕಾರದ ದುರಾಡಳಿತವು ರಸ್ತೆಗಳ ದುಸ್ಥಿತಿಗೆ ಕಾರಣವಾಗಿದೆ. ನಾವು ಈಗ ಗುಂಡಿಗಳನ್ನ ತುಂಬುತ್ತಿದ್ದೇವೆ. ರಾಜ್ಯದಿಂದ ಹೆಚ್ಚಿನ ತೆರಿಗೆ ಕೇಂದ್ರಕ್ಕೆ ಹೋಗುತ್ತಿದೆ. ಆದರೂ ಕೇಂದ್ರ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಗೆ 1 ರೂಪಾಯಿಯನ್ನ ಕೊಡುತ್ತಿಲ್ಲ. ನಗರದಲ್ಲಿ ಗುಂಡಿಗಳನ್ನ ಮುಚ್ಚಲು ಸಿಎಂ 750 ಕೋಟಿ ರುಗಳನ್ನ ನೀಡಿದ್ದಾರೆ. ಆದರೆ ಆತುರದಲ್ಲಿ ಗುಂಡಿಗಳನ್ನ ಮುಚ್ಚಲು ಸಾಧ್ಯವಿಲ್ಲ. ನಗರದ ಬಿಜೆಪಿ ಶಾಸಕರು ಮತ್ತು ಸಂಸದರು ತಮ್ಮ ಕ್ಷೇತ್ರಗಳಲ್ಲಿನ ಗುಂಡಿಗಳನ್ನ ಮುಚ್ಚುವ ಕಾರ್ಯವನ್ನ ಮೇಲ್ವಿಚಾರಣೆ ಮಾಡಬೇಕು ಎಂದರು. ಸ್ವಚ್ಛ ಭಾರತ್ ಮಿಷನ್ಗಾಗಿ ಹೆಚ್ಚಿನ ಸಾರ್ವಜನಿಕರ ಸಹಭಾಗಿತ್ವವನ್ನ ನಿರ್ಮಿಸುವ ಹಾಗೂ ಸ್ವಚ್ಛತೆಯನ್ನ ಪ್ರತಿಯೊಬ್ಬರ ಕರ್ತವ್ಯವೆಂದು ಬಲಪಡಿಸುವ ಗುರಿಯಿಂದ ಸ್ವಚ್ಛತಾ ಹಿ ಸೇವಾ ಅಭಿಯಾನವನ್ನ ಸಾಗಿಸಲಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮೀಪದ ದೊಡ್ಡ ಕೆರೆ ಪರಿಸರದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಈ ಅಭಿಯಾನ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 25ರವರೆಗೆ ನಡೆಸಲಾಗುವುದು. ಸಕಲೇಶಪುರ ಪುರಸಭೆ ಈ ನಿಟ್ಟಿನಲ್ಲಿ ಪಟ್ಟಣ ಭಾಗದಲ್ಲಿ ಸ್ವಚ್ಛತಾ ಕಾರ್ಯವನ್ನ ಆಯೋಜಿಸಿದೆ. ನಮ್ಮ ಉದ್ದೇಶ ಒಂದೇ, ನಮ್ಮ ನಗರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ. ನಾವೆಲ್ಲರೂ ವಿದೇಶಗಳಲ್ಲಿ ನೋಡಿದಂತೆ ಸ್ವಚ್ಛತೆಯ ಮೇಲೆ ಹೆಚ್ಚು ಒತ್ತು ನೀಡಬೇಕು. 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಪರಿಸರ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ. ಈ ಅಭಿಯಾನದಲ್ಲಿ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯವಾಗಿದೆ ಎಂದರು. ಪ್ರತಿ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ, ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಈ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 17ನೇ ತಾರೀಕಿಂದ ಅಕ್ಟೋಬರ್ 25ನೇ ತಾರೀಕುವರೆಗೂ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಕಲೇಶಪುರ ಪುರಸಭೆ ವತಿಯಿಂದ ನಮ್ಮ ಸಕಲೇಶಪುರ ನಗರ ಭಾಗದಲ್ಲಿರ್ತಕ್ಕಂಥ ನಮ್ಮ ಈ ಊರಿನ ದೆಹಲಿಯ ಪ್ರತಿನಿಧಿಯಾಗಿರ್ತಕ್ಕಂಥ ನಾಗೇಶ್ ಅವರು ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿದರು. ಇವತ್ತು ಪುರಸಭೆ ವತಿಯಿಂದ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಒಂದು ರೀತಿ ಸಂತೋಷ ತರ್ತಕ್ಕಂಥ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದಂಥ ಜ್ಯೋತಿ ರಾಜ್ಕುಮಾರ್ ಇರ್ಬೋದು, ಮುಖ್ಯಾಧಿಕಾರಿಯಾದಂಥ ಮಹೇಶ್ವರಪ್ಪ ಇರ್ಬೋದು ಹಾಗೂ ಪುರಸಭಾ ಆತ್ಮೀಯ ಎಲ್ಲ ನನ್ನ ಸದಸ್ಯ ಬಂಧುಗಳಿದ್ದಾರೆ. ಪುರಸಭಾ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇದ್ದಾರೆ. ನಮ್ಮೆಲ್ಲರ ಉದ್ದೇಶ ಒಂದೇ,
ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಅಧಿಕಾರವನ್ನು ಹಿಡಿದಂಥ ಸಂದರ್ಭದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್ ಅಂದರೆ ಅವರೇ ಪರ್ಕೆನ ಹಿಡಿದು ಗುಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದ್ರ ಉದ್ದೇಶ ಏನು ಅಂತ ಹೇಳಿದರೆ, ನಾವಿರ್ತಕ್ಕಂಥ ಊರು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ನಾವೆಲ್ಲರೂ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದು ಒಂದೇ ಸ್ವಚ್ಛತೆಯನ್ನು ನೋಡ್ತೀವಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನಸಂಖ್ಯೆ ಇದೆ. ಕಷ್ಟ ಆಗ್ಬೋದು, ಆದರೂ ಕೂಡ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ನಮ್ಮ ಆಸ್ತಿಗಳನ್ನ ಸಂರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಇವತ್ತು ಪುರಸಭೆ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಉತ್ತಮ ಕಾರ್ಯಕ್ರಮ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರು ಕೂಡ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸಕಲೇಶಪುರವನ್ನು ಸ್ವಚ್ಛವಾಗಿ ಸೌಂದರ್ಯವಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜನಪ್ರತಿನಿಧಿಗಳ ಕರ್ತವ್ಯ ಇದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅಂತಕ್ಕಂಥದ್ದು ನನ್ನೆಲ್ಲರ ಅಭಿಲಾಷೆ. ಇವತ್ತೇನು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ ವರ್ಗದಲ್ಲಿರ್ಬೋದು, ಸಾರ್ವಜನಿಕರಿರ್ಬೋದು, ಪುರಸಭಾ ಸದಸ್ಯರಿರ್ಬೋದು, ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿರ್ತಕ್ಕಂಥದ್ದು ನಮ್ಮ ಊರಿನ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪುರಸಭಾಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಮಾತನಾಡಿ, ಜನರು ಕಸವನ್ನ ಸರಿಯಾಗಿ ವಿಂಗಡಿಸಿ ಕಸ ಸಂಗ್ರಹಿಸುವವರ ಕೈಯಲ್ಲಿ ನೀಡಬೇಕು. ಕಸವನ್ನ ಬೀದಿಗೆ ಬಿಸಾಡಬಾರದು. ಹಸಿ ಮತ್ತು ಒಣ ಕಸವನ್ನ ಬೇರ್ಪಡಿಸಬೇಕು. ಇದರಿಂದ ಕಸ ನಿರ್ವಹಣೆ ಸುಲಭವಾಗಿ ನಡೆಯುತ್ತದೆ ಎಂದರು. ಸಕಲೇಶಪುರ ಜನತೆಗೆ ನಮಸ್ಕಾರ. ಸ್ವಚ್ಛತಾ ಈ ಅಭಿಯಾನ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರದಿಂದ ಆದೇಶ ಆಗಿದೆ. ಸೊ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೂ ಈ ಅಭಿಯಾನದಲ್ಲಿ ನಮ್ಮ ಶಾಸಕರು ಇದ್ದಾರೆ, ಮತ್ತು ನಮ್ಮ ಪುರಸಭಾ ಸಿಬ್ಬಂದಿಯವರಿದ್ದಾರೆ, ಪೌರಕಾರ್ಮಿಕರಿದ್ದಾರೆ, ಮತ್ತು ಕಮ್ಯುನಿಟಿ ಮೊಬಿಲೈಸರ್ ಅಂತ ಇದ್ದಾರೆ. ಸೊ ಎಲ್ಲರಿಗೂ ಮತ್ತು ಪತ್ರಕರ್ತರ ಮಿತ್ರರಿದ್ದಾರೆ, ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಈ ಕಾರ್ಯಕ್ರಮ ಏನು ಉದ್ದೇಶ, ಯಾಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸ್ವಚ್ಛತೆ. ಇಡೀ ನಮ್ಮ ಶಾಸಕರು ಈಗಲೇ ಹೇಳಿದರು, ನಾವು ಫಾರಿನ್ ಕಂಟ್ರಿಗೆ ಹೋದರೆ ಸ್ವಚ್ಛತೆಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ. ಹೌದು, ನಮ್ಮ ಕರ್ನಾಟಕ ಆಗಲಿ ನಮ್ಮ ದೇಶ ಆಗಲಿ ಸ್ವಲ್ಪ ಜನಸಂಖ್ಯೆ ಮುಂದುವರೆದ್ರಿಂದ ಈ ಕಸ ಸಮಸ್ಯೆಗಳು ಸುಮಾರು ಕಡೆ ಇರೋದ್ರಿಂದ ಸ್ವಚ್ಛತೆ ಅನ್ನೋದು ನಮಗೆ ಒಂಥರ ಆಶಾಕಿರಣ ಆಗೋಗಿದೆ. ಆದರೆ ನಮ್ಮ ಪ್ರಯತ್ನ, ಸಾರ್ವಜನಿಕರ ಪ್ರಯತ್ನ ತುಂಬ ಇರಬೇಕು ಇದಕ್ಕೋಸ್ಕರ. ಈಗ ಆಲ್ರೆಡಿ ನಮ್ಮ ಸಕಲೇಶಪುರದಲ್ಲಿ ಕಸ ಸಮಸ್ಯೆಗಳೆಲ್ಲರಿಗೂ ಗೊತ್ತಿದೆ. ಆ ಸಮಸ್ಯೆಗೆ ಆದಷ್ಟು ಒಂದು ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಕಿದೆ. ಆದರೆ ನನ್ನಲ್ಲಿ ನಾನು ಸಕಲೇಶಪುರ ಜನತೆಗೆ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತಿರೋದಂದರೆ, ಈ ಕಸ ಸಮಸ್ಯೆಗಳು ಪರಿಹಾರ ಆಗಿದೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ತೊಗೊಂಬಂದು ಬೀದಿಗೆ ಸುರಿತಿದ್ದಾರೆ. ದಯವಿಟ್ಟು ಜನತೆ, ನಮ್ಮ ಪೌರ ಕಾರ್ಮಿಕರು ಇರೋದು ಜಸ್ಟ್ 23 ಜನ ಅಷ್ಟೇ ಅಲ್ಲಿ ಕೆಲಸ ಮಾಡಲಿಕ್ಕೆ. ಅದರಲ್ಲಿ ಎಲ್ಲರೂ ಮ್ಯಾನ್ಯುವಲಲ್ಲೇ ಕೆಲಸ ಮಾಡ್ತಿರೋದು, ಮೆಷಿನರಿ ಇಲ್ಲ. ಅದನ್ನ ಸೆಗ್ರಿಗೇಷನ್ ಮಾಡೋದು ಸಹ ಮ್ಯಾನ್ಯುವಲ್ ಆಗಿದೆ. ಹಾಗಾಗಿ ದಯವಿಟ್ಟು ಎಲ್ಲ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹಸಿ ಕಸನ ಒಣ ಕಸನ ಬೇರ್ಪಡಿಸಿ ಬೀದಿಲಿ ಎಸೆದನ್ನು ದಯವಿಟ್ಟು ಕಮ್ಮಿ ಮಾಡಿ. ಯಾಕೆಂತೇಳಿದ್ರೆ ಅದನ್ನು ತೆಗೆದು ನಾವು ಡಂಪ್ ಮಾಡಿ ಅಥವಾ ಬೇರೆ ಕಡೆ ಹಾಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಟ್ಯಾಕ್ಟ್ರು ಡಂಪ್ ಮಾಡಿಕೊಂಡು ಅದನ್ನು ಸೆಗ್ರಿಗೇಷನ್ ಮಾಡೋದಕ್ಕೆ ತುಂಬ ಮ್ಯಾನ್ಯುವಲ್ ಆಗಿರೋದ್ರಿಂದ ಅದು ಚೊಚ್ಚಲ ಈಗ ಅಭಿವೃದ್ಧಿ ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ಸೇವೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ದಯವಿಟ್ಟು ಸ್ವಚ್ಛತೆಗೆ ಸಕಲೇಶಪುರ ಜನತೆಗಳು ಸಪೋರ್ಟ್ ಮಾಡಬೇಕು. ಹಾಗಾಗಿ ನಾನೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಬೀದಿಲಿ ಎಸೆದನ್ನು ಕಮ್ಮಿ ಮಾಡಿ. ಆದಷ್ಟು ಆಟೋಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಿದೆ, ಅದನ್ನು ದಯವಿಟ್ಟು ಇದು ಮಾಡಿ. ಮತ್ತು ಏನು ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಹೊರಗಡೆ ಇರೋ ರೆಸಾರ್ಟ್ನವ್ರು ಬಂದ್ಬಿಟ್ಟು ಒಂದು ಪಾಯಿಂಟ್ಗಳು ಮಾಡ್ಕೊಂಡಿದ್ದಾರೆ. ಕುಶಾಲನಗರದಲ್ಲಿ ಒಂದು ಒಕ್ಕಲಿಗರ ಕಲ್ಯಾಣ ಮಂಟಪದ ಹತ್ರ, ಮತ್ತು ಪ್ರೇಮನಗರದ ಹತ್ರ, ಮತ್ತು ಆಚಂಗಿ ಹತ್ರ, ಒಂದು ಬಸವನಹಳ್ಳಿ ಕುಡುಗ್ರಳ್ಳಿ ಹತ್ರ ಆ ಪಾಯಿಂಟ್ಗಳಿಗೆ ಕಸಗಳನ್ನ ಡಂಪ್ ಮಾಡ್ತಿದ್ದಾರೆ ರೆಸಾರ್ಟ್ ಅವರು. ದಯವಿಟ್ಟು ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ನೀವೇನಾರು ಅಕಸ್ಮಾತ್ ಹಾಕೋದಿತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮೂಟೆ ಕಟ್ಟಿ ಸಪ್ರೇಟ್ ಮಾಡಿ ಇಟ್ಬಿಟ್ಟು ಹೋಗಿ. ನಾವು ಅಟ್ಲೀಸ್ಟ್ ಅದನ್ನಾರು ಎತ್ತಾಕೊಬರ್ತೀವಿ, ಎಲ್ಲಂದ್ರಲ್ಲಿ ಎಸಿಬೇಡಿ. ಯಾಕಂದರೆ ನಾಯಿಗಳು ಕಿತ್ತು ಹರಿದು ತುಂಬ ಇದು ಮಾಡ್ತಿರೋ. ನಮ್ಮ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸ್ವಚ್ಛತೆ ಈ ಅಭಿಯಾನ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಾವು ಎಲ್ಲರೂ ಸಕಲೇಶಪುರ ಜನತೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಹಲೋ, ಎಲ್ಲರಿಗೂ ನಮಸ್ಕಾರ. ಈ ದಿನ ರಾಜ್ಯ ಸರ್ಕಾರದಂತೆ ಸ್ವಚ್ಛತಾ ಸೇವಾ ಆಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ 17 ಸೆಪ್ಟೆಂಬರ್ 2025ರಿಂದ ಅಕ್ಟೋಬರ್ 2, 2025ರವರೆಗೆ ಸ್ವಚ್ಛತಾ ಈ ಸೇವಾ ಆಂದೋಲನ ಮಾಡಿ ಅಂತೇಳಿ ರಾಜ್ಯ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆ, ಡೈರೆಕ್ಷನ್, ನಿರ್ದೇಶನ ಕೊಟ್ಟಿದೆ. ಅದರಂತೆ ನಾವು ಇವತ್ತು ಸಕಲೇಶಪುರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿರ್ತಕ್ಕಂಥ ಒಂದು ಕೆರೆಯ ಸ್ವಚ್ಛತೆ ಆಂದೋಲನ ನಾವು ಇವತ್ತು ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ಪುರಸಭಾ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ನಾವು ಇವತ್ತು ಈ ಒಂದು ಸ್ವಚ್ಛತಾ ಆಂದೋಲನ ಮಾಡ್ತಾ ಇದ್ದೇವೆ. ಈ ಒಂದು ಸ್ವಚ್ಛತಾ ಆಂದೋಲನಕ್ಕೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರು ಹಾಜರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆಯೇ ಪಟ್ಟಣದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಜ್ಯೋತಿ ಆರ್ಬಿರವರು ಅಧ್ಯಕ್ಷರು, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆಯೇ
ಈ ಸಂದರ್ಭದಲ್ಲಿ ಪುರಸಭೆ ನಾಮಿನಿ ಸದಸ್ಯ ಅಶೋಕ್, ಪುರಸಭಾ ಮುಖ್ಯ ಅಧಿಕಾರಿ ಮಹೇಶ್ವರಪ್ಪ, ಕಂದಾಯ ಅಧಿಕಾರಿ ಪ್ರಕಾಶ್, ಸಿಬ್ಬಂದಿ ನಟರಾಜ್, ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ನವರಾತ್ರಿ ಉತ್ಸವವು ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಸಂಪನ್ನಗೊಂಡಿತು. ಗ್ರಾಮ ದೇವತೆಗಳಾದ ಶ್ರೀ ದುರ್ಗಮ್ಮ ಹಾಗೂ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನವರಾತ್ರಿಯ 9 ದಿನಗಳ ಕಾಲ ಈರಣ್ಣ ಅತ್ಲಿಮಠ್ ಅವರಿಂದ ದೇವರಿಗೆ ನಿತ್ಯ ಮಹಾ ಅಭಿಷೇಕ ನೆರವೇರಿತು. ಇದರ ಜೊತೆಗೆ ಗ್ರಾಮದ ಪ್ರತಿ ಮನೆಯಲ್ಲಿ ಮತ್ತು ಮಂದಿರಗಳಲ್ಲಿ ಘಟಸ್ಥಾಪನೆ ಹಾಗೂ ನಂದಾದೀಪ ಆರತಿಗಳು ಜರುಗಿದವು. ನವರಾತ್ರಿಯ ಮಹತ್ವ ಮತ್ತು ಶಿವಶಕ್ತಿ ನವದುರ್ಗೆಯರ ಪರಾಕ್ರಮವನ್ನ ತಿಳಿಸುವ ದೇವಿಯರ ಪಾರಾಯಣವನ್ನ ಶಿವಶಕ್ತಿ ಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ನಿರಂತರವಾಗಿ 9 ದಿನಗಳ ಕಾಲ ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿಕೊಟ್ಟರು. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪೂಜೆ ಮತ್ತು ಪಾರಾಯಣದಲ್ಲಿ ಪಾಲ್ಗೊಂಡರು. ಉತ್ಸವದ ಭಾಗವಾಗಿ ಪ್ರತಿದಿನ ಒಂದೊಂದು ಗ್ರಾಮದಿಂದ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ದೇವಿಯ ಭಜನೆ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದವು. ಈ ಧಾರ್ಮಿಕ ಕಾರ್ಯಕ್ರಮಗಳ ಯಶಸ್ವಿಗೆ ಇಡೀ ಗ್ರಾಮಸ್ಥರ ಸಹಭಾಗಿತ್ವ ಮತ್ತು ಶ್ರದ್ಧೆ ಕಾರಣವಾಗಿತ್ತು. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದ ಜಮೀನು ಒಂದರಲ್ಲಿ ದಿಢೀರ್ ಕಾಣಿಸಿಕೊಂಡ ಸುಮಾರು 15 ಅಡಿ ಉದ್ದದ ಹೆಬ್ಬಾವನ್ನ ಇಲ್ಲಿನ ಸ್ನೇಕ್ ಬಾಬು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯವರ ಆದೇಶದ ಮೇರೆಗೆ ಅರಣ್ಯ ಪ್ರದೇಶಕ್ಕೆ ಬಿಡಲಾಯಿತು. ಕಲಬುರಗಿ ಜಿಲ್ಲಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು, ನಿರಂತರ ಮಳೆಯಿಂದಾಗಿ ಸುಮಾರು 500 ವರ್ಷ ಪುರಾತನ ಆಲದ ಮರ ನೆಲಕ್ಕುರುಳಿದ ಘಟನೆ ಕಲಬುರಗಿ ನಗರದ ಶಾಹ ಬಜಾರ್ ಬಡಾವಣೆಯ ಸುಲಫಲ ಮಠದ ಬಳಿ ಸೆಪ್ಟೆಂಬರ್ 26ರಂದು ಬೆಳಗ್ಗೆ 6 ಗಂಟೆಗೆ ಸಂಭವಿಸಿದೆ. 500 ವರ್ಷ ಪುರಾತನ ಆಲದ ಮರ ಬಡಾವಣೆಯ ಜನರಿಗೆ ಸಾಕಷ್ಟು ಆಶ್ರಯವಾಗಿತ್ತು. ಇದೀಗ ಮಳೆಗೆ ಬೃಹತ್ ಆಲದ ಮರ ನೆಲಕ್ಕುರುಳಿ 2-3 ಬೈಕ್, ಆಟೋ ಜಖಂಗೊಂಡಿದೆ. ವಿದ್ಯುತ್ ಕಂಬ, ವಿದ್ಯುತ್ ವೈರ್ ತುಂಡಾಗಿ ಬಿದ್ದಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ, ವಿದ್ಯಾರ್ಥಿನಿ ಪೋಷಕರಿಂದ ಗಲಾಟೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರ ಮನೆಯಲ್ಲಿ ಭಾರೀ ಕಳ್ಳತನ, ಇನೋವಾ ಕಾರು ಲಕ್ಷಾಂತರ ನಗದು ಎಗರಿಸಿದ ಕಳ್ಳರು, ಸಿಸಿಟಿವಿಯಲ್ಲಿ ಸರಿಯಾದ ದರೋಡೆ. ನಟ ದರ್ಶನ್ ಪತ್ನಿ ಮನೆಯಲ್ಲಿ 3 ಲಕ್ಷ ನಗದು ಕಳವು ಪ್ರಕರಣ, ಹಣದ ಮೂಲದ ಮಾಹಿತಿ ಕೇಳಿದ ಪೊಲೀಸರು 9 ಜನರ ವಿಚಾರಣೆ ಮಾಡಿದ್ರು, ಕದ್ದವರ ಬಗ್ಗೆ ಸುಳಿವೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.